ನಮಸ್ತೆ. ಹಾಗೆ ನಮ್ಮ ಸಲಾಕೆಯರಿಗೆ ಜೇಡ್ ಫೋಟಾನ್ ಥೆರಪಿ ಅಂತ ಬಂದಿದೆ ಅಲ್ವಾ? ಈ ಫೋಟಾನ್ ಥೆರಪಿನ ಇವಾಗ ಬಂದು ರೆಗ್ಯುಲರ್ ಆಗಿ ಕೊಡ್ತಾ ಇದೀವಿ. ಸೊ ಬ್ರದರ್ ಕೂಡ ಫೋಟಾನ್ ಥೆರಪಿನ ಮಾಡಿದ್ದಾರೆ. ಆ ಫೋಟಾನ್ ಥೆರಪಿ ಮಾಡಿದ್ಮೇಲೆ ಎಷ್ಟೆಲ್ಲ ಬೆನಿಫಿಟ್ ಸಿಕ್ಕಿದೆ ಅವ್ರಿಗೆ ಅಂತ ಹೇಳ್ತಾರೆ, ಕೇಳಿಸ್ಕೊಳ್ಳೋಣ. ನಮಸ್ತೆ, ನನ್ನ ಹೆಸರು ಶ್ರೀನಿವಾಸ ಅಂತ. ನಾನು MSc ಬಯೋಕೆಮಿಸ್ಟ್ರಿ ಮಾಡ್ಕೊಂಡು ಹೋಗ್ತೀನಿ. ಮತ್ತು ನಾನು ಸೈಂಟಿಸ್ಟ್ ಕೂಡ ವರ್ಕ್ ಮಾಡಿದ್ದೆ. ಬಟ್ ನನಗೆ ಅಟೆಕ್ಸ್ ಅಂದ್ಬಿಟ್ಟು ಕ್ಯಾರಿ ಸ್ಟಾರ್ಟ್ ಆಯಿತು. ಅದು ಜಾಯಿಂಟ್ ಡಿಸಾರ್ಡರ್ ಅಂತದ್ದು. ಆ ಜಾಯಿಂಟ್ ಡಿಸಾರ್ಡರ್ ಸ್ಟಾರ್ಟ್ ಆಯಿತು ಅಂತಂದರೆ ನಮ್ಮ ಬಾಡಿ ಇರ್ತಕ್ಕಂಥ ನರ್ವ್ಸ್ಗಳೆಲ್ಲ ಕೂಡ ವೀಕ್ ಆಗ್ತಾ ಹೋಗ್ತವೆ. ಸೊ ನಾನು ಡಾಕ್ಟರ್ ಇದ್ದ ಕಾಲಿಗೆ ಮೆಡಿಸಿನ್ ಇಲ್ಲ ಅಂತ ಹೇಳ್ತಾ ಇದ್ರು. ನಾನು ಕೂಡ ದೇವ್ರ ಮೇಲೆ ಬಾಳ್ಬಿಟ್ಟು ಸುಮ್ಮನಾಗಿದ್ದೆ. ಬಟ್ ನಮ್ಮ ತಾಯಿದ್ದವ್ರು ಒಂದಿನ ಬಂದ್ಬಿಟ್ಟು ಇಲ್ಲಿ ಸರಾಕಿರಿಂದ ಸ್ಟಾರ್ಟ್ ಆಗಿದೆ, ಇಲ್ಲೊಂದ್ಸರಿ ಒಂದಿನ ಹೋಗೋಣ ಅಂತ ಹೇಳಿದ್ರು. ನಾನು ಕೂಡ ಸರಿ ಅಂತಬಿಟ್ಟು ಶನಿವಾರ ಬಂದೆ. ಶನಿವಾರ ಬಂದಾಗ ನನಗೆ ನಾರ್ಮಲ್ ಥೆರಪಿ ಕೊಟ್ಟರು. ಸೋಮವಾರದ ಫೋಟೋಥೆರಪಿ ಕೊಡ್ತಾ ಹೋದ್ರು. ಆ ಫೋಟೋಥೆರಪಿ ತಗೊಂಡಾಗಿಂದ ನನಗೆ ಮಂಡಿ ನೋವಿಲ್ಲ ಮತ್ತು ಸೊಂಟ ನೋವಿಲ್ಲ. ಮತ್ತೆ ಥೆರಪಿ ತಗೊಂಡು ಸ್ಟಾರ್ಟ್ ಮಾಡಿ ಇವಾಗ 4 ದಿನ. ಆ 4 ದಿನದಲ್ಲಿ ಆಗಲೇ ನನಗೆ ಇಷ್ಟೊಂದು ಬೆನಿಫಿಟ್ಗಳು ಸಿಗ್ತಾ ಇದ್ದಾವೆ. ನಿಮಗೆ ಈ ಪ್ರಾಬ್ಲಮ್ ಎಷ್ಟು ವರ್ಷಗಳಿಂದ ಇತ್ತು? 7 ವರ್ಷಗಳಿಂದ ಇತ್ತು. 7 ವರ್ಷಗಳಿಂದ ಇತ್ತು. ಬೇರೆ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಎಷ್ಟು ಖರ್ಚು ಮಾಡಿದ್ರಿ? ಸುಮಾರು 15 ಲಕ್ಷ ಖರ್ಚು ಮಾಡ್ತೀನಿ. ಗುಣ ಆಗಿರ್ಲಿಲ್ಲ. 4 ಡೇಸ್ಗೆ ನಿಮಗೆ ಪೂರ್ತಿ ಗುಣ ಆಗಿದೆ. ಮೇಡಮ್, ಫೋಟೋನ್ ಥೆರಪಿ ಅಂತ ಹೇಳಿದ್ರೆ ಅದೊಂದು ಲೈಫ್ ಚೇಂಜಿಂಗ್ ಥೆರಪಿ ಅಂತ ಹೇಳ್ಬೋದು ನಾವು. ಆ ಥೆರಪಿ ತಗೊಂಡು ಸ್ಟಾರ್ಟ್ ಮಾಡಿ 4 ದಿನದಲ್ಲಿ ನಮ್ಮ ಮಂಡಿ ನೋವು ಸೊಂಟ ನೋವೆಲ್ಲ ಎಲ್ಲದಕ್ಕೆ ಅದು ಕೂಡ ಹೋಗಿದೆ. ಇವಾಗ ನಾನು ಪಾಠ ಮಾಡಬೇಕಾದ್ರೆ ನಾಲ್ಗೆಲ್ಲ ತುಂಬ ಇಟ್ಕೊಂತ ಇತ್ತು. ನೆಕ್ಸ್ಟ್ ನಾನು ಥೆರಪಿ ತೊಗೊಬೇಕಂದ್ರೆ ಅದು ತೊಗೊಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಸೆರಾಕಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಸೆರಾಕಿ ಅಂದ್ರೆ ಲೈಫ್ ಚೇಂಜಿಂಗ್ ಮೇಡಮ್. ನೀವು ಸೈನ್ಸ್ ಸ್ಟೂಡೆಂಟ್ ಆಗ್ಬಿಟ್ಟು ಇಲ್ಲಿ ವಿತೌಟ್ ಮೆಡಿಸನ್ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಏನಿಲ್ಲ ಮೇಡಮ್, ಲೈಫ್ ಚೇಂಜಿಂಗ್ ಅಷ್ಟೇ ಇದು. ಆ ದೇಹ ಬಂದ್ಬಿಟ್ಟು ನನಗೆ ಈ ಒಂದು ಅವಕಾಶ ಕೊಟ್ಟಿದೆ ಅಂತ ಹೇಳ್ಬೋದು. ಹೊಸದಾಗಿ ಬರೋದಿಲ್ಲ, ಏನು ಸಜೆಸ್ಟ್ ಮಾಡ್ತೀರಾ ಸರ್? ನೀವುಗಳೇ ಬನ್ನಿ, ನೀವುಗಳೇ ಎಕ್ಸ್ಪೀರಿಯನ್ಸ್ ಮಾಡಿ, ಬರೀ ನಿಮ್ಗಳಿಗೆ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಕನ್ಸಿಸ್ಟೆನ್ಸಿ ಮಾತ್ರ ಬಿಡಕ್ಕೆ ಹೋಗ್ಬೇಡಿ. ಒಂದೇ ಬಿಟ್ಬಿಟ್ಟು ಮತ್ತೊಂದು 2 ದಿನ ಬರಲ್ಲ ಮಾತ್ರ ಯಾವುದೇ ಕಣ್ಗಳಕ್ಕೆ ಹೋಗ್ಬೇಡಿ. ಬರ್ತೀರಂದ್ರೆ ರೆಗ್ಯುಲರ್ ಒಂದು 2-3 ತಿಂಗಳು ಬರ್ತಾವ್ರಿ, ನಿಮ್ಗಳಿಗೆ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. ಥ್ಯಾಂಕ್ ಯು. ಥೆರಪಿ ಮಾಡಿದ್ರೆ ಸೈಡ್ ಎಫೆಕ್ಟ್ ಆಗುತ್ತಾ? ನನಗೆ ಸೈಡ್ ಎಫೆಕ್ಟ್ ನೀವಂತ ಇದ್ರಿಗೆ ಏನೂ ಆಗಿಲ್ಲ. ಆಗುತ್ತಂತ ಅನ್ಸುತ್ತಾ ನಿಮಗೆ?